ಇಡೀ ರಾಜ್ಯದ ಲಿಂಗಾಯತ ಪಂಚಮಸಾಲಿ ಸಮಾಜ ಈ ಜಾತ್ರೆ ಒಳಗೆ ಜಾಗೃತರಾಗಬೇಕು ನೀವೆಲ್ಲ ಅಂತೇಳಿ. ಇಡೀ ರಾಜ್ಯದಲ್ಲಿ 50ರಿಂದ 60 ಲಕ್ಷ ಈ ವೀರಶೈವ ಲಿಂಗಾಯತ ಸಮುದಾಯ ಇದ್ರೂ ಕೂಡ ಈ ಸಮುದಾಯವನ್ನು ತಳಪಾಯ ಮಾಡಿಕೊಂಡು ಬುನಾದಿ ಮಾಡಿಕೊಂಡು ಬೇಷ್ ಮಾಡಿಕೊಂಡು ಬಹುಶಃ ರಾಜಕೀಯ ಅಧಿಕಾರವನ್ನು ಅನೇಕ ಸಮುದಾಯಗಳು ಹಿಡಿದಿದ್ದಾವೆ. ನೀವೆಲ್ಲ ಎಚ್ಚರಗೊಳ್ಳಬೇಕು, ನೀವು ಜಾಗೃತರಾಗಬೇಕು ಅನ್ನುವಂಥದ್ದನ್ನು ಸೂಚ್ಯವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡೋದ್ರ ಮೂಲಕವಾಗಿ ಪೂಜ್ಯರು ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಾಡಿನ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ವೀರಶೈವ ಪಂಚಮಸಾಲಿ ಸಮಾಜ ಪ್ರತಿ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಸಮುದಾಯ ಇದು. ಆದರೆ ಈ ಸಮುದಾಯವನ್ನು ಬಳಸಿಕೊಂಡು ಈ ಸಮುದಾಯದ ಅನೇಕ ಒಳಪಂಗಡಗಳು ನಿಮ್ಮನ್ನು ಬೇಸ್ ಮಾಡ್ಕೊಂಡು ಇವತ್ತು ಬೆಳೀತಾ ಹೋಗ್ತಾ ಇದ್ದಾವೆ. ಹಾಗಾಗಿ ನೀವು ಎಚ್ಚರಾಗಬೇಕು, ಜಾಗೃತರಾಗಬೇಕು. ಈ ಜಾತ್ರೆಯಲ್ಲಿ ನೀವೆಲ್ಲರೂ ಕೂಡ ಸಂಘಟಿತರಾಗಬೇಕು. ಈ ಜಾತ್ರೆ ಒಳಗೆ ಕರ್ನಾಟಕದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಇತಿಹಾಸ, ಪರಂಪರೆ, ಚರಿತ್ರೆಯನ್ನು ನಾವು ಮೆಲುಕು ಹಾಕಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸವನ್ನು ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಹಾಗಾಗಿ ಹರ ಜಾತ್ರೆಯಲ್ಲಿ ಈ ಸಮುದಾಯದ ಇತಿಹಾಸ, ಪರಂಪರೆಯನ್ನು, ಚರಿತ್ರೆಯನ್ನು ಮೆಲುಕು ಹಾಕಬೇಕು. ತನ್ಮೂಲಕವಾಗಿ ಈ ಸಮುದಾಯದ ಸಮಕಾಲೀನ ಸಮಸ್ಯೆಗಳನ್ನು, ಜ್ವಲಂತ ಸಮಸ್ಯೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತೇಳಿ ಬಹುಶಃ ನಿನ್ನೆ ಪರಮ ಪೂಜ್ಯರು ನಿನ್ನೆ ಇಡೀ ಪಂಚಮಸಾಲಿ ಸಮಾಜದ ಒಬ್ಬ ಮಾಸ್ ಲೀಡರ್ ಮುರುಗೇಶ್ ನಿರಾಣಿಯವರನ್ನು ಕಡೆಗಣಿಸ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮೊನ್ನೆ ಬೈ ಎಲೆಕ್ಷನ್ ಈ ಸಮುದಾಯ ನಿಮ್ಮನ್ನ ಕೈ ಹಿಡಿತು. ಇನ್ನೂ 3 ವರ್ಷ ಈ ಸಮುದಾಯದ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಅಪೇಕ್ಷೆ ಇದೆ. ಆದರೆ ಈ ಸಮುದಾಯವನ್ನು ಕಡೆಗಣಿಸಬೇಡ್ರಿ ಅಂತೇಳಿ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟರು. ಇದಕ್ಕಂತೂ ನಮ್ಮ ಬೆಂಬಲ ಇದೆಯಪ್ಪ. ನಿಮ್ಮ ಪೂಜ್ಯರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನನ್ನ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಬೆಂಬಲ ಇದೆ. ನಿಮ್ದು ಆಯ್ತಾನ ಇಲ್ಲಪ್ಪ? ಆಯ್ತಾ? ಜೋರಾದ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಿ. ಬಹುಶಃ ಹರಿಹರ ಅಂತ ಹೇಳಿದ್ರೆ ಇಲ್ಲಿ ಹರಿನೂ ವಾಸವಾಗಿದ್ದಾನೆ, ಹರನೂ ವಾಸವಾಗಿದ್ದಾನೆ. ಹರಿ ಅಂದರೆ ಯಾರು? ಹರಿಯ ಉಪಾಸಕರು ಈ ರಾಜ್ಯದ ವಾಲ್ಮೀಕಿ ಸಮಾಜ ಅವರು ಹರಿಯ ಉಪಾಸಕರು. ಆ ಶ್ರೀಮಾನ್ ನಾರಾಯಣನ ಅವತಾರಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀರಾಮಚಂದ್ರ, ಆ ಶ್ರೀರಾಮಚಂದ್ರನ ಚರಿತ್ರೆ ಬರೆದಿರ್ತಕ್ಕಂಥವರು ಆದಿಕವಿ ಮಹರ್ಷಿ ವಾಲ್ಮೀಕಿ. ನಾವು ಹರಿಯ ಉಪಾಸಕರು, ನೀವು ಹರನ ಉಪಾಸಕರು. ಈ ಎರಡೂ ಸಮುದಾಯಗಳು ಭಾವನಾತ್ಮಕವಾಗಿ ಸಂಘಟನೆ ಆಗೋದ್ರ ಮೂಲಕವಾಗಿ ಈ ರಾಜ್ಯದಲ್ಲಿ ಬಹುಶಃ 21 ಶಾಸಕರು ಇವತ್ತು ಗೆದ್ದು ಬಂದಿದ್ದಾರೆ. ಒಂದು ಅಸಂಘಟನೆ ಇರುವಂತಹ ಸಂದರ್ಭದಲ್ಲೇ 21 ಜನ ಶಾಸಕರಾಗಿದ್ದಾರೆ. ಬಹುಶಃ ಇವತ್ತು ಹರ ಜಾತ್ರೆಯ ಮೂಲಕವಾಗಿ ಪೂಜ್ಯರು ನಿಮ್ಮನ್ನು ಸಂಘಟಿಸ್ತಾ ಇದ್ದಾರೆ. ನಿಮ್ಮ ಜೊತೆ ವಾಲ್ಮೀಕಿ ಗುರುಪೀಠ ಇರ್ತದೆ. ಬಹುಶಃ ಬರುವಂತಹ ಚುನಾವಣೆಗಳಲ್ಲಿ ಈ ಪಂಚಮಸಾಲಿ ಸಮುದಾಯದ ನಾಯಕರು 21 ಜನ ಇದ್ದಾರೆ. 51 ಜನ ಗೆಲ್ಲಿಸುವಂಥ ಶಕ್ತಿಯನ್ನು ಈ ಸಮುದಾಯ ಪಡ್ಕೋಬೇಕು ಅನ್ನುವಂಥದ್ದು. ಬಹುಶಃ ರಾಣೇಬೆನ್ನೂರಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಪಂಚಮಸಾಲಿ ಸಮಾಜದವರು ಭಾಳ ಜನ ಇರೋರು, ಲೀಡರ್ಗಳು ಭಾಳ ಜನ. ಇಡೀ ದೊಡ್ಡ ಸಮುದಾಯ ಇದು ಪಂಚಮಸಾಲಿ ಸಮಾಜ. ಆದ್ರೆ 8-10 ಜನ ಲೀಡರು. ಆದ್ರೆ ಟಿಕೆಟ್ ಒಬ್ರಿಗೆ ಕೊಟ್ಟರೆ ಇನ್ನೊಬ್ರು ಬೇಜಾರಾಗ್ತದೆ ಅಂತೇಳಿ ಬಹುಶಃ ನಿಮ್ಮ ಇಬ್ಬರ ಜಗಳ ಮೂರನೇದವ್ರಿಗೆ ಲಾಭ ಆಗ್ತಾ ಇತ್ತು. ಆದರೆ ಪೂಜ್ಯರು ಖಡಕ್ಕಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇಲ್ಲೇ ನಮ್ಮ ಹುಡುಗಿದ್ನಲ್ಲಿ ಓಡಾಡ್ತಿದ್ರು ಅರುಣ್ ಕುಮಾರನ್ನ ಬಹುಶಃ ಉಮ್ಮಣ್ಣವರು, ಬಾವಿ ಬೆಟ್ಟಪ್ಪನವರು, ಚಂದ್ರು ಎಲ್ಲ ಸೇರಿ ಇವತ್ತು ಆ ಹುಡುಗನನ್ನು MLA ಮಾಡಿರ್ತಕ್ಕಂಥ ಶಕ್ತಿ ಈ ಪೀಠಕ್ಕಿದೆ, ಪೂಜ್ಯ ಜಗದ್ಗಳಿದೆ ಅನ್ನುವಂಥದ್ದು. ಬಹುಶಃ ಇವತ್ತು ನೀವು ಭಾಳ ಸೂಕ್ಷ್ಮ ಗಮನಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆಲ್ಲ ಭಾಳ ಸ್ಟ್ರಾಂಗ್ ಇದ್ದರು, ಅವರ ನಿರ್ಧಾರಗಳು ಖಡಕ್ಕಾಗಿದ್ದವು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಬಹುಶಃ ಅವರ ನಿರ್ಧಾರಗಳು ತೆಗೆದುಕೊಳ್ಳುವಂಥದ್ದಲ್ಲಿ ಎಲ್ಲೇ ಒಂದು ಕಡೆ ಹಿಂದೇಟಾಗ್ತಾ ಇದ್ದಾರೆ. ಅದು ಯಾಕೋ ಗೊತ್ತಿಲ್ಲ ನಮಗೆ. ಹಾಗಾಗಿ ಪಂಚಮಸಾಲಿ ಸಮಾಜವನ್ನು ಕಡೆಗಣಿಸ್ತಾ ಇದ್ದೀರಿ ಅಂತೇಳಿ ಈ ಸಮುದಾಯದ ಮಾಸ್ ನಾಯಕರನ್ನ, ಜನನಾಯಕರನ್ನ ನೀವು ಬೆಳೆಸಬೇಕು ಅಂತೇಳಿ ನಿನ್ನ ಖಡಕ್ಕಾಗಿ ಎಚ್ಚರಿಕೆ ಕೊಟ್ರಲ್ಲ ಉಮ್ಮಣ್ಣ. ನಂದಂತೂ ಬೆಂಬಲ ಇದೆಯಪ್ಪ. ಬೆಟ್ಟಪ್ಪನ ಎಲ್ಲಿದೆಯಪ್ಪ? ಬೆಟ್ಟಪ್ಪ, ನಂದಂತೂ ಬೆಂಬಲ ಇದೆ. ಇಡೀ ಕರ್ನಾಟಕದ 60 ಲಕ್ಷ ವಾಲ್ಮೀಕಿ ಸಮಾಜದ ಬೆಂಬಲ ಇದೆ. ಬಹುಶಃ ಬೈ ಎಲೆಕ್ಷನ್ ನೋಡಿದ್ರೆ ನೀವು ಶಶಿಕಲಕ್ಕ 10ನೇ ಚುನಾವಣೆಯಲ್ಲಿ ಮಹೇಶನ ಕುಮಟಳ್ಳಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇತ್ತು ಈ ಸಮುದಾಯಕ್ಕೆ.
60ರಿಂದ 70 ಸಾವಿರ ಅತಿನಿ ಒಳಗೆ ಜನಸಂಖ್ಯೆ ಇದೆ. ಆದರೆ ನಿಮ್ಮ ಸಮುದಾಯವನ್ನು ಬೇಸ್ ಮಾಡಿಕೊಂಡು ಅನೇಕ ಒಳ ಪಂಗಡಗಳು ಅದರ ಲಾಭ ತಗೊತಾ ಇದ್ವು. ಆದರೆ ಗೋಕಾಕಿನ ರಮೇಶ್ ಜಾರಕಿಹೊಳಿ ಅವರು, ಮಹೇಶ್ ಅಣ್ಣ ಮತ್ತು ರಮೇಶ್ ಅಣ್ಣ ಇಬ್ಬರು ಗೆಳೆಯರು, ಕಾಸ ಗೆಳೆಯರು. ಅಲ್ಲಿ ಅತಿನಿಗೆ ಹೋಗಿ ಮಹೇಶ್ ಅಣ್ಣ ಗೆಲ್ಲಿಸ್ಕೊಂಡು ಬಂದರು. ನಂತರ ಬೈ ಎಲೆಕ್ಷನ್ ಬಂದಾಗ ರಮೇಶ್ ಜಾರಕಿಹೊಳಿ ಜೊತೆಗೆ ಮಹೇಶ್ ಅಣ್ಣ ನಿಂತ್ಕೊಂಡ. ಈ ಎರಡೂ ಸಮುದಾಯಗಳು ಈ ರಾಜ್ಯದಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸಂಘಟಿತರಾದರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಅದು ರಾಜ್ಯ ಲೋಕಸಭೆ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು ಅಥವಾ ಅಸೆಂಬ್ಲಿ ಚುನಾವಣೆ ಇರ್ಬೋದು, ಈ ಸಮುದಾಯದಿಂದ 51 ಜನ ಶಾಸಕರು ಕಾಣುವಂಥ ಎಲ್ಲರೂ ಕೂಡ ಸಂಕಲ್ಪ ಮಾಡೋ ನಿಟ್ಟಿನಲ್ಲಿ ಪೂಜ್ಯರಿಗೆ ತಾವೆಲ್ಲರೂ ಕೂಡ ಶಕ್ತಿಯನ್ನು ತುಂಬಬೇಕು.